यावानर्थ उदपाने सर्वतः सम्प्लुतोदके सर्वतः सम्प्लुतोदके तावान् सर्वेषु वेदेषु तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते सङ्गोऽस्त्वकर्मणि योगस्थः कुरु कर्माणि सङ्गं त्यक्त्वा धनञ्जय सिद्ध्यसिद्ध्यो समो भूत्वा समत्वं योग उच्यते दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छा कृपणाः फलहेतवः बुद्धियुक्तो जहातीह उभे सुकृतदुष्कृते तस्माद्योगाय युज्यस्व योगः कर्मसु कौशलम् यावानर्थ उदपाने सर्वतः सम्प्लुतोदके तावान् सर्वेषु वेदेषु ब्राह्मणस्य विजानतः कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते सङ्गोऽस्त्वकर्मणि योगस्थः कुरु कर्माणि सङ्गं त्यक्त्वा धनञ्जय सिद्ध्यसिद्ध्यो समो भूत्वा समत्वं योग उच्यते दूरेण ह्यवरं कर्म बुद्धियोगात् धनञ्जय बुद्धौ शरणमन्विच्छ कृपणाः फलहेतवः बुद्धियुक्तो जहातीह उभे सुकृतदुष्कृते तस्माद्योगाय युज्यस्व योगः कर्मसु कौशलम्।
ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಅರ್ಥಭಾಗ ಶ್ಲೋಕ 46ರಿಂದ 50. ಶ್ರೀಕೃಷ್ಣ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಅರ್ಜುನನಿಗೆ ಉಪದೇಶ ಮಾಡ್ತಾ ಬಂದಿದ್ದಾನೆ. ಸುಮಾರು ಶ್ಲೋಕಗಳೆಲ್ಲವೂ ಕೂಡ ವೇದಾಂತದ ಸಾರವಾಗಿದ್ದು, ವೇದಾಂತದ ಉಪದೇಶವನ್ನು ನೇರವಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ. ಅಂದರೆ ನಾವು ತಿಳ್ಕೋಬೇಕಾಗಿರೋದೇನೆಂದರೆ, ಶ್ರೀಕೃಷ್ಣ ನೇರವಾಗಿ ನಮಗೇ ಉಪದೇಶ ಮಾಡ್ತಾ ಇರೋದು ಅರ್ಜುನನನ್ನು ನೆಪ ಮಾಡಿಕೊಂಡು ಅಂತ. ಯಾವಾಗ ವೇದಾಂತ ತತ್ವವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ನೋ, ಅರ್ಜುನನಿಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿಲ್ಲ. ಅದಕ್ಕೆ ಒಂದು ಲೆವೆಲ್ ಕೆಳಗಡೆ ಇಳಿದು ಕರ್ಮಯೋಗವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅದರ ಮುಂದುವರೆದ ಭಾಗ ಶ್ಲೋಕ 46. ಯಾವಾನರ್ಥವುದಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ನಾವೆಲ್ಲ ತಿಳ್ಕೊಂಡಿರೋದು ಏನಪ್ಪ ಅಂದರೆ, ವೇದವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಅಂತಿಮವಾಗಿ ಪಡಿಬೇಕಾಗಿರ್ತಕ್ಕಂಥ ಬ್ರಹ್ಮ ಅಂತ. ಆದರೆ ಅಲ್ಲ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ. ಕೊನೆಗೆ ವೇದ ಮಂತ್ರಗಳೂ ಕೂಡ ಆ ಚೈತನ್ಯವನ್ನು ತಲುಪಲಾರದು. ಮಂತ್ರಗಳ ಉಚ್ಚಾರಣೆ ಅಥವಾ ವೇದ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಕೈಂಕರ್ಯ ಮಾಡುವುದರಿಂದ ಭಗವಂತನನ್ನು ತಲುಪಲು ಸಾಧ್ಯವಿಲ್ಲ. ಹಾಗಾದರೆ ಆ ವೇದ ಮಂತ್ರಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕು ಅಂದರೆ, ವೇದದಲ್ಲಿ ಹೇಳಿರುವ ರೀತಿ ನಡಿಬೇಕು. ಎರಡನೆಯದು, ವೇದದ ಸಾರ ನನಗೆ ಅರ್ಥ ಆಗಬೇಕು. ದ ಎಸೆನ್ಸ್ ಆಫ್ ವೇದ. ಈ ಎಲ್ಲ ವೇದಗಳು ಒಂದೊಂದು ಸಿಹಿ ತಿಂಡಿ ಇದ್ದ ಹಾಗೆ. ಜಿಲೇಬಿ, ಜಾಂಗೀರು, ಬಾದುಷಾ, ಕೊಬ್ಬರಿ ಮಿಠಾಯಿ, ಹೀಗೆ ಎಲ್ಲದರಲ್ಲೂ ಸಕ್ಕರೆ ಇದೆ. ಅದು ಭಗವಂತನ ಅಂಶ. ಆದರೆ ಒಂದು ಸಿಹಿ ತಿಂಡಿಯಿಂದ ಮತ್ತೊಂದು ಸಿಹಿ ತಿಂಡಿಯನ್ನಾಗಿ ಬದಲಾಯಿಸೋದಕ್ಕಾಗಲ್ಲ. ಆದರೆ ಭಗವಂತ ಸಕ್ಕರೆ ಅಂಶ ಆಗಿರೋದ್ರಿಂದ ಎಲ್ಲದರಲ್ಲೂ ಸೇರಿಸಬಹುದು. ಆದರೆ ಸಿಹಿ ತಿಂಡಿ ಒಂದು ಸಾರಿ ಆಗೋದ್ಮೇಲೆ ಅದು ಅಷ್ಟೆ. ಹಾಗಾಗಿ ವೇದಗಳು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಸಹಕಾರಿಯಾಗಿದೆ. ಹಾಗೆ ಮನಸ್ಸಿಗೆ ಶಾಂತತೆ ಬೇಕು ಅಂದರೂ ಕೊಡುತ್ತೆ. ಒಂದು, ನಮ್ಮ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಉದಾಹರಣೆಗೆ ಭಾಗ್ಯ ಸೂಕ್ತ, ಶ್ರೀ ಸೂಕ್ತ ಹೇಳೋದ್ರಿಂದ ಭಾಗ್ಯ ಸಂಪತ್ತು ಉಂಟಾಗುತ್ತೆ. ದುರ್ಗಾ ಸೂಕ್ತ ಹೇಳೋದ್ರಿಂದ ಆರೋಗ್ಯ ಉಂಟಾಗುತ್ತೆ. ಮೇಧಾ ಸೂಕ್ತ, ಸರಸ್ವತಿ ಸೂಕ್ತ ಹೇಳೋದ್ರಿಂದ ಜ್ಞಾನ ಉಂಟಾಗುತ್ತೆ. ಹೀಗೆ ಇರುತ್ತೆ. ಆದರೆ ನಾವು ವೇದ ಮಂತ್ರಗಳು ಭಗವತ್ ಪ್ರೀತ್ಯರ್ಥವಾಗಿ ಜಪ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಮನಸ್ಸು ಶಾಂತತೆಗೆ ಬರುತ್ತೆ, ಚಿತ್ತಶುದ್ಧಿ ಆಗುತ್ತೆ. ಇಷ್ಟೇ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ಮೋಕ್ಷಾರ್ಥಂ. ಹಾಗಾಗಿ ಕೊನೆಗೆ ವೇದ ಮಂತ್ರಗಳು, ಯಜ್ಞಗಳು, ತೀರ್ಥಯಾತ್ರೆಗಳು, ಎಲ್ಲ ಮಂತ್ರಗಳು ನಮ್ಮ ಅಂತಃಕರಣವನ್ನು ಶುದ್ಧ ಮಾಡುತ್ತೆ. ಆದರೆ ಭಗವಂತನನ್ನು ತಲುಪಬೇಕಾದರೆ ಇನ್ನೂ ಹೆಚ್ಚಿನ ಸಾಧನೆ ಬೇಕು. ಯಾವುದು ಆ ಸಾಧನೆ ಅಂದರೆ, ಉಪನಿಷತ್, ವೇದಾಂತ, ಶ್ರವಣ, ಮನನ, ನಿಧಿಧ್ಯಾಸನ. ಅದಾದ ನಂತರ ಅಹಂ ಬ್ರಹ್ಮ ಅಸ್ಮಿ, ನಾನು ಆ ಚೈತನ್ಯವೇ ಆಗಿದ್ದೇನೆ ಅನ್ನುವ ಪರಿಪೂರ್ಣ ಜ್ಞಾನ. ಆ ಚೈತನ್ಯದಿಂದ ಆನಂದ, ಶಕ್ತಿ, ಜ್ಞಾನ ಉಂಟಾಗತ್ತೆ. ಪೂರ್ಣ ಆನಂದ ಉಂಟಾಗುತ್ತೆ. ಅದನ್ನು ಮೋಕ್ಷ ಸ್ಥಿತಿ ಅಂತ ಹೇಳೋದು. ಅದಕ್ಕೆ ವೇದಾಂತ ಶ್ರವಣ ಮಾಡಬೇಕು. ಆನಂತರ ಆತ್ಮನನ್ನೇ
ಕುರಿತು ಧ್ಯಾನ ಮಾಡಬೇಕು. ಮನಸ್ಸನ್ನು ಪೂರ್ಣವಾಗಿ ಆ ಚೈತನ್ಯದಲ್ಲಿ ಇಡಬೇಕು. ಅದು ಸ್ವಲ್ಪ ಮಟ್ಟಿಗೆ ಕಷ್ಟವೇ ಸರಿ. ಈಗ ಒಂದು ದೃಷ್ಟಾಂತವನ್ನು ಕೊಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾವಾನ್ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ. ಚಿಕ್ಕ ಚಿಕ್ಕ ಬಾವಿಗಳು, ಕೊಳಗಳು ಕೆಲವು ಲಿಮಿಟೆಡ್, ಅದು ಕೆಲವು ಕೆಲಸಗಳನ್ನು ಮಾತ್ರ ಮಾಡುತ್ತೆ. ಬಟ್ಟೆ ಒಗೆಯೋಕ್ಕೆ ಉಪಯೋಗಿಸ್ಬೋದು, ಕೆಲವು ದಿನ ಸ್ನಾನ ಮಾಡೋದಕ್ಕೆ, ಕೆಲವು ಕುಡಿಯೋ ನೀರಿಗೆ. ಆದರೆ ನದಿ ನೀರು, ಕಾವೇರಿ, ಗಂಗಾ, ತುಂಗಾ, ಗೋದಾವರಿ, ಇವೆಲ್ಲದಕ್ಕೂ ಉಪಯೋಗಿಸ್ಕೋಬಹುದು. ಹಾಗಾಗಿ ವೇದಗಳು ಲಿಮಿಟೆಡ್, ಜ್ಞಾನ, ವೇದದಲ್ಲಿ ಅಡಗಿರ್ತಕ್ಕಂಥ ಜ್ಞಾನ ಅನ್ಲಿಮಿಟೆಡ್. ಹಾಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕೇ ಹೊರತು ಕೇವಲ ಅಕ್ಷರ, ಸ್ವರ, ಉಚ್ಚಾರಣೆ ಅಲ್ಲ. ಅದನ್ನು ಹೇಳೋದಕ್ಕೆ ಹೊರಟಿರೋದು ಶ್ರೀಕೃಷ್ಣ. ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಯಾರು ಆ ವೇದದಲ್ಲಿರ್ತಕ್ಕಂಥ ಎಸೆನ್ಸನ್ನು ತಿಳ್ಕೊಂಡಿದ್ದಾರೋ, ಯಾರಿಗೆ ಕಬ್ಬಿನಲ್ಲಿ ಸಕ್ಕರೆ ಇದೆ ಅಂತ ಗೊತ್ತಿದೆಯೋ, ಯಾರಿಗೆ ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಿದೆಯೋ, ಅವನು ಎಲ್ಲವನ್ನೂ ತಿಳ್ಕೊಂಡ ಹಾಗೆ. ಇಡೀ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಲ್ಲೂ, ಎಲ್ಲ ಜೀವಿಗಳಲ್ಲೂ ಆ ಭಗವಂತನ ಅಂಶ ಇದೆ ಅಂತ ಗೊತ್ತಿರೋನು ಜ್ಞಾನಿ. ಕೇವಲ ವೇದ ಮಂತ್ರಗಳ ಉಚ್ಚಾರಣೆಯಿಂದನೇ ಜ್ಞಾನ ಲಭಿಸುವುದಿಲ್ಲ. ಮುಂದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾತೇ ಸಂಗಃ ಅಸ್ತು ಅಕರ್ಮಣಿ. ಪ್ರಸಿದ್ಧವಾದ ಶ್ಲೋಕ. ಇಲ್ಲಿ ಶ್ರೀಕೃಷ್ಣ 4 ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ಮಣಿ ಏವ ಅಧಿಕಾರಸ್ಥೆ, ಅವನು ಕೆಲಸ ಮಾಡಬಹುದಷ್ಟೆ, ಕರ್ಮ ಮಾಡೋ ಅಂಥ ಅಧಿಕಾರ ಇದೆ ಅಷ್ಟೆ. ಎರಡನೇದು, ಅವನಿಗೆ ಫಲದ ಮೇಲೆ ಅಧಿಕಾರ ಇಲ್ಲ. ಮಾ ಫಲೇಷು ಕದಾಚನ, ಎಂದೆಂದಿಗೂ ಅವನಿಗೆ ಫಲದ ಮೇಲೆ ಅಧಿಕಾರ ಇಲ್ಲ. ಅವನು ಅಂದ್ಕೊಂಡ ಹಾಗೆ ಆಗೋದೇ ಇಲ್ಲ. ಆದ್ದರಿಂದ ಫಲದ ಕಡೆಗೆ ಗಮನ ಹರಿಸದೇ ಇರೋದೇ ಒಳ್ಳೆಯದು. ಮಾ ಕರ್ಮ ಫಲಹೇತುರ್ಭೋಹೋ, ಕೆಲವು ಆಗೋಗ್ಬಿಡುತ್ತೆ ಇನ್ಸಿಡೆಂಟ್ಸು. ಯಾಕೆ ಈ ಥರ ಆಯಿತು, ಯಾಕೆ ಈ ಥರ ಹೆಂಡತಿ, ಯಾಕೆ ಈ ಥರ ಮನೆ, ಯಾಕೆ ಈ ಥರ ನನ್ನ ಜೀವನ, ನಾನು ಯಾಕೆ ಈ ಥರ ಇದ್ದೀನಿ, ನಾನು ಯಾಕೆ ದಪ್ಪಕ್ಕಿದ್ದೀನಿ, ನಾನು ಯಾಕೆ ಸಣ್ಣಕ್ಕಿದ್ದೀನಿ, ನಾನು ಯಾಕೆ ಕುಳ್ಳುಕ್ಕಿದ್ದೀನಿ, ನಾನು ಯಾಕೆ ಈ ದೇಶದಲ್ಲಿದ್ದೀನಿ, ನಾನು ಯಾಕೆ ಇಂಥವ್ರ ಮಗನಾಗಿ ಹುಟ್ಟಿದ್ದೀನಿ. ಇದು ಯಾವುದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೀವನ ವ್ಯರ್ಥ ಅಷ್ಟೆ. ಕೆಲವು ವಿಧಿ ಅಂತ ಇದೆ, ಕೆಲವು ಸಂಕಲ್ಪವನ್ನು ಮಾಡಿಕೊಂಡು ನಾವು ಕರ್ಮಗಳನ್ನು ಮಾಡೋದಿದೆ. ಹಾಗಾಗಿ ಕರ್ಮಗಳನ್ನು ಮಾಡೋ ಅಧಿಕಾರವೇ ಇದೆಯೇ ಹೊರತು ಆಗೋಗಿದ್ದನ್ನು ಕುರಿತಾಗಿ ಯೋಚನೆ ಮಾಡೋ ಹಾಗಿಲ್ಲ. ಮಾಡಿದ್ರೆ ಸಮಯ ವ್ಯರ್ಥ ಅಷ್ಟೆ. ಅದನ್ನು ಶ್ರೀಕೃಷ್ಣ ಹೇಳಕ್ಕೆ ಹೊರಟಿರೋದು. ಇನ್ನೊಂದು ಸ್ಟೇಟ್ಮೆಂಟು, ಮಾತೇ ಸಂಗಃ ಅಸ್ತು ಅಕರ್ಮಣಿ, ಎಂದೆಂದಿಗೂ ಕೂಡ ಕರ್ಮವನ್ನು ಬಿಡಬಾರದು, ಬಿಡೋದಕ್ಕೆ ಸಾಧ್ಯವೂ ಇಲ್ಲ. ಯಾರು ಒಂದು ಕ್ಷಣನೂ ಕೂಡ ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಮನಸ್ಸಿನಿಂದ, ಇಲ್ಲ ಮಾತಿನಿಂದ, ಇಲ್ಲ ಕಾಯಕಗಳಿಂದ ಕರ್ಮವನ್ನು ಮಾಡಲೇಬೇಕು. ಹಾಗಾಗಿ ನಿನಗೆ ಅಧಿಕಾರ ಇದೆ. ನೀನು ಹೇಗೆ ಮಾಡಬೇಕು ಕರ್ಮ ಅನ್ನೋದು ನೀನು ಬುದ್ಧಿ ಉಪಯೋಗಿಸಿ ಮಾಡಬಹುದು. ಕರ್ಮ ಪಾಡಿಗೆ ಕರ್ಮ ನಡೀತಾ ಇರುತ್ತೆ. ನೀನು ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ನಿನಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಆದರೆ ನೀನು ಫಲಿತಾಂಶದ ಕಡೆಯಾಗಲಿ ಅಥವಾ ಫಲಿತಾಂಶ ಆಗೋಗಿರೋದನ್ನು ಕುರಿತಾಗಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಾಗಲಿ ಮಾಡಿದರೆ ಸಮಯ ವ್ಯರ್ಥ. ಕರ್ಮ ಮಾಡು, ಚೆನ್ನಾಗಿ ಕರ್ಮವನ್ನು ಮಾಡು ಬುದ್ಧಿ ಉಪಯೋಗಿಸಿ. ಫಲದ ಕಡೆಗೆ ಆಸಕ್ತಿ ಬೇಡ. ಫಲ ಬಂದ ಮೇಲೆ ಮತ್ತೆ ಅದನ್ನೇ ಕುರಿತಾಗಿ ಯೋಚನೆ ಮಾಡ್ಕೊಂಡು ಕೂತಿರೋದು ಬೇಡ. ಮುಂದೆ ಯೋಗಸ್ಥ ಕುರು ಕರ್ಮಾಣಿ. ಹೇಗೆ ಮಾಡಬೇಕು ಹಾಗಾದ್ರೆ ಕರ್ಮ ಅಂದರೆ ಯೋಗಸ್ಥ, ಯೋಗಾರೂಢನಾಗಿ, ಯೋಗಯುಕ್ತನಾಗಿ, ಯೋಗದಿಂದ ಕೂಡಿರುವಂಥವನಾಗಿ ಕರ್ಮವನ್ನು ಮಾಡು. ಸಂಗಂ ತ್ಯಕ್ತ್ವಾ ಧನಂಜಯ. ಹೇ ಧನಂಜಯ,
ಅಲ್ಲಿ ಇಲ್ಲಿ ನಾನು ಅನ್ನುವುದನ್ನು ಬಿಟ್ಬಿಡು. ಕರ್ಮ ಮಾಡು, ಆದರೆ ನಾನು ಮಾಡಿದೆ ಅನ್ನೋ ಒಂದು ಸಂಘವನ್ನು ಬಿಡು. ಇವರು ನನ್ನವರು, ಅದರಿಂದ ಅವ್ರನ್ನ ಸಾಯಿಸಬಾರ್ದು, ಆ ರೀತಿ ಬಿಟ್ಬಿಡು. ಯುದ್ಧಕ್ಕೆ ಬಂದ ಮೇಲೆ ಗುರುವಾಗಿರಬಹುದು, ತಾತ ಆಗಿರಬಹುದು, ಅಣ್ಣ ತಮ್ಮಂದರಾಗಿರಬಹುದು, ಚಿಕ್ಕಪ್ಪ ದೊಡ್ಡಪ್ಪ ಆಗಿರಬಹುದು, ನೀನು ಯುದ್ಧ ಮಾಡಬೇಕು. ಈಗ ಆಟ, ಅಣ್ಣ ತಮ್ಮ ಅಕ್ಕ ತಂಗಿರ ಜೊತೆನೇ ಕಾಂಪಿಟೇಷನ್ ನಡೆಯುತ್ತೆ. ಅಯ್ಯೋ ಇವರು ನಮ್ಮವರು ಅಂತ ಆಟ ಆಡದೇ ಇದ್ದರೆ ಆಟಕ್ಕೆ ಬೆಲೆ ಇರೋದಿಲ್ಲ. ಹಾಗೆ ಯುದ್ಧಕ್ಕೆ ಬಂದ ಮೇಲೆ ಇಲ್ಲಿ ನಾನು ನಮ್ಮವರು ಅನ್ನೋಂಥ ಒಂದು ಸಂಘವನ್ನು ಬಿಟ್ಟು ನೀನು ಕರ್ಮವನ್ನು ಮಾಡು, ಯೋಗಸ್ಥನಾಗಿ ಕರ್ಮ ಮಾಡು. ಯಾಕೆಂದರೆ ಯೋಗ ಅಂದರೆ ಏನು ಹೇಳ್ತಾ ಇದ್ದಾರೆ. ಸಿದ್ಧಿ ಅಸಿದ್ಧ್ಯೋ ಸಮಃ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯಿಂದ ಯುದ್ಧ ಮಾಡು. ಯಾರಿಗೋ ಏನೋ ಕೊಡಬೇಕು ಅಂತಿದ್ದಾಗ ಎಲ್ಲರೂ ಸಮಾನರು ಅನ್ನೋ ಒಂದು ಉದ್ದೇಶದಿಂದ ಕೊಡಬೇಕು. ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಇವರು ನಮ್ಮವರು, ಅವರು ಬೇರೆಯವರು. ಹೀಗೆ ಎಲ್ಲರೂ ನಿಮ್ಮವರೇ ಆಗಿರೋದ್ರಿಂದ, ಎಲ್ಲರೂ ನಿನ್ನವರೇ ಆಗಿರೋದ್ರಿಂದ ಅರ್ಜುನ, ಇಲ್ಲಿ ಭೇದ ಭಾವಕ್ಕೆ ಅವಕಾಶ ಇಲ್ಲ. ನಿನಗೆ ಯುದ್ಧ ಮಾಡೋದು ನಿನ್ನ ಧರ್ಮ, ಹಾಗಾಗಿ ಯುದ್ಧ ಮಾಡು. ಅದು ಒಂದು ಯೋಗ ಅಂತ ತಿಳ್ಕೊ. ಎಲ್ಲ ಕಡೆ ಸಮಾನತೆಯನ್ನು ಕಾಣುವುದೇ ಯೋಗ. ಹಾಗಾಗಿ ನೀನು ಯೋಗದಿಂದ ಕೂಡಿರಂಥವನ್ನಾಗಿ ಯುದ್ಧ ಮಾಡು. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಹೇ ಧನಂಜಯ, ಸಂಪತ್ತಿಗೆ ಒಡೆಯನಾಗಿರ್ತಕ್ಕಂಥ ಅರ್ಜುನನೇ, ಎಂದೆಂದಿಗೂ ಸೋಲೆ ಕಾಣದೇ ಇರತಕ್ಕಂಥ ಅರ್ಜುನನೇ, ನೀನು ಬುದ್ಧಿಯಿಂದ ಕೂಡಿರುವಂಥವನಾಗಿ, ಸಾಂಖ್ಯ ಬುದ್ಧಿ ಅಥವಾ ಸಾಂಖ್ಯ ಯೋಗದಿಂದ ಅಂದರೆ 25 ತತ್ವವನ್ನು ತಿಳ್ಕೊಂಡಿರುವಂಥವನಾಗಿ, ಪಂಚಮಹಾಭೂತಗಳು ಅಂದರೆ ಏನು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು, ಪಂಚಪ್ರಾಣಗಳು ಅಂತ ತಿಳ್ಕೊಂಡು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಚೈತನ್ಯ, ಇದಿಷ್ಟನ್ನು ತಿಳ್ಕೊ. ಚೈತನ್ಯ ಆತ್ಮ, ಮಿಕ್ಕಿದ್ದೆಲ್ಲ ಅನಾತ್ಮ. ಈ ಒಂದು ಬುದ್ಧಿಯನ್ನು ಉಪಯೋಗಿಸ್ತಾ ದೂರೇಣ ಹಿ ಅವರಂ ಕರ್ಮ, ವರಂ ಅಂದರೆ ಶ್ರೇಷ್ಠ, ಅವರಂ ಅಂದರೆ ನಿಕೃಷ್ಟ, ಈ ನಿಕೃಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನೆಲ್ಲ ದೂರ ತಳ್ಳು. ಯಾವುದು ನಿಕೃಷ್ಟವಾಗಿರೋ ಅಂಥ ಕರ್ಮ? ಯುದ್ಧಕ್ಕೆ ಬಂದು ಯುದ್ಧ ಮಾಡದೆ ಸುಮ್ಮನೆ ಕೂತ್ಕೊಂಡು ಅಳೋದು, ಅಥವಾ ನಾನು ಬೇರೆ ಧರ್ಮವನ್ನು ಆಚರಿಸ್ತೀನಿ ಅಂತ ಹೇಳೋದು. ಕ್ಷತ್ರಿಯ ಬ್ರಾಹ್ಮಣ ಧರ್ಮವನ್ನು, ಬ್ರಾಹ್ಮಣ ಕ್ಷತ್ರಿಯ ಧರ್ಮವನ್ನು, ಈ ರೀತಿ ಬೇರೆ ಪರಧರ್ಮವನ್ನು ಆಶ್ರಯಿಸುವುದು ಶ್ರೇಷ್ಠ ಅಲ್ಲ. ಅದು ನಿಕೃಷ್ಟವಾಗಿರ್ತಕ್ಕಂಥ ಕರ್ಮ. ಅದನ್ನು ಬಿಡು, ಅರ್ಥ ಮಾಡ್ಕೋ. ಚೈತನ್ಯ ಯಾವುದು? ಅದು ಆತ್ಮ, ಮಿಕ್ಕಿದ್ದೆಲ್ಲ ಜಡ, ಅನಾತ್ಮ. ಇವೆರಡನ್ನ ತಿಳ್ಕೊ, ನೀನು ಯುದ್ಧ ಮಾಡು. ಬುದ್ಧೌ ಶರಣಮನ್ವಿಚ್ಚ, ಆ ಒಂದು ವಿವೇಕಕ್ಕೆ ಶರಣಾಗು. ವಿವೇಕಕ್ಕೆ ಶರಣಾಗು, ಯಾವುದು ಸತ್ಯವೋ ಅದಕ್ಕೆ ಶರಣಾಗು. ಕೃಪಣಾಹ ಫಲಹೇತವಃ, ನಿಜವಾಗಿ ಕೃಪಣರು ಯಾರಪ್ಪ? ಅಯೋಗ್ಯರು ಯಾರಪ್ಪ? ಕಳ್ಳರು ಯಾರಪ್ಪ? ಜಿಪುಣರು ಯಾರಪ್ಪ ಅಂದರೆ, ಯಾವುದೋ ಒಂದು ಕೆಲಸ ಮಾಡಿ ಅದರ ಫಲವನ್ನೇ ಯಾವಾಗಲೂ ಅದನ್ನೇ ಕೂತ್ಕೊಂಡು ಹೇಳ್ತಾ ಇರೋದು. ನಾನು ಅಂಥದ್ದು ಮಾಡಿಬಿಟ್ಟೆ, ಇಂಥದ್ದು ಮಾಡಿಬಿಟ್ಟೆ, ನಾನು ಹೀಗಾದೆ, ಅಥವಾ ಈ ಥರ ಆಗೋಯ್ತು, ನನ್ನ ಜೀವನನೇ ವ್ಯರ್ಥ, ನನ್ನ ಜೀವನನೇ ನಷ್ಟ ಮಾಡಿಕೊಂಡೆ, ಬರೀ ಹೇಳಿದ್ದೇ ಹೇಳ್ತಾ ಇರೋದು ಆಗೋಗಿರೋದನ್ನು. ಆಗೋಗಿರ್ತಕ್ಕಂಥ ವಿಷಯವನ್ನು ಕುರಿತಾಗಿ ಚರ್ಚೆ ಬೇಡ. ಅದನ್ನು ಯಾರೂ ಬದಲಾಯಿಸೋದಕ್ಕಾಗಲ್ಲ. ಮುಂದೆ ಏನಾಗಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ಕೋಬೇಕು, ಕರ್ಮ ಮಾಡಬೇಕು, ಅದರ ಫಲ ಬಿಟ್ಬಿಡಬೇಕು. ಹಿಂದೆ ಆಗೋಗಿರೋದನ್ನು ಬಿಟ್ಬಿಡಬೇಕು, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಈಗ ವರ್ತಮಾನದಲ್ಲಿ ಕರ್ಮ ಮಾಡು. ಮುಂದಿನದು, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ನೀನು ಬುದ್ಧಿಯೋಗದಿಂದ ಕೆಲಸ ಮಾಡಿದ್ರೆ, ಆತ್ಮ ಅನಾತ್ಮ ಭಾವನೆಯಿಂದ, ಅಂದರೆ ಯಾವುದು ಆತ್ಮ ಯಾವುದು ಅನಾತ್ಮ ಅಂತಕ್ಕಂಥ ಬುದ್ಧಿ ಉಳ್ಳವನಾಗಿ, ವಿವೇಕ ಉಳ್ಳವನಾಗಿ ನೀನು ಕರ್ಮವನ್ನು ಮಾಡಿದಾಗ ಸುಕೃತ ದುಷ್ಕೃತ ಜಹಾತಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಲ್ಲವೂ ಕೂಡ ದೂರ ಆಗೋಗ್ಬಿಡುತ್ತೆ. ಎಲ್ಲವೂ, ಯಾವುದೂ ಒಳ್ಳೆಯದಲ್ಲ, ಯಾವುದು ಕೆಟ್ಟದ್ದು ಅಲ್ಲ. ವಿಧಿ ನಿಷೇಧ ಎಲ್ಲ ಮನುಷ್ಯ ಮಾಡ್ಕೊಂಡಿರೋದು ಅಲ್ವಾ? ಯಾವುದು ಒಳ್ಳೆಯದು? ಮಾವಿನ ಹಣ್ಣು ತುಂಬ ಒಳ್ಳೆಯದು ಅಂತ ಕೆಲವ್ರು ಹೇಳಿದ್ರೆ,
ಕೆಲವರು ಮಾವಿನ ಹಣ್ಣು ತುಂಬ ಕೆಟ್ಟದ್ದು, ಕೆಲವರು ಮೆಣಸಿನ್ಕಾಯಿ ತುಂಬ ಒಳ್ಳೆಯದು ಅಂತಾರೆ, ಕೆಲವರು ಮೆಣಸಿನ್ಕಾಯಿ ತುಂಬ ಕೆಟ್ಟದ್ದು ಅಂತಾರೆ. ಯಾರ ಮಾತು ಕೇಳಬೇಕು? ಕೆಲವರು ತುಂಬ ಒಳ್ಳೆಯವರು ಅಂತಾರೆ, ಅದೇ ವ್ಯಕ್ತಿನ ಇನ್ನು ಕೆಲವರು ತುಂಬ ಕೆಟ್ಟವರು ಅಂತಾರೆ. ಕೆಲವರು ಬೆಂಗಳೂರು ತುಂಬ ಚೆನ್ನಾಗಿದೆ ಅಂತಾರೆ, ಕೆಲವರು ಬೆಂಗಳೂರು ತುಂಬ ಪಲ್ಯೂಷನ್ನು, ತುಂಬ ಗಲಾಟೆ ಅಂತಾರೆ. ಯಾರ ಮಾತು ಕೇಳಬೇಕು? ಅದರಿಂದ ಬಿಟ್ಬಿಡು, ಸುಕೃತ ದುಷ್ಕೃತ ಅನ್ನೋದನ್ನೆಲ್ಲ ಬಿಟ್ಟು ಬುದ್ಧಿಯುಕ್ತನಾಗಿ ನೀನು ಕೆಲಸ ಮಾಡಬೇಕು. ಯಾವುದು ಬುದ್ಧಿ? ಹಾಗಾದರೆ ನನ್ನೊಳಗಡೆ ಇರ್ತಕ್ಕಂಥ ಚೈತನ್ಯ ಸತ್ಯ, ಮಿಕ್ಕಿದ್ದೆಲ್ಲವೂ ಕೂಡ ಅಸತ್ಯ ಅಂತಂದ ಮೇಲೆ ಎಲ್ಲವೂ ಅಸತ್ಯ ಕೆಟಗರಿಲೇ ಬರೋದು. ಯಾರೋ ಒಬ್ಬರು ಹೇಳ್ತಾರೆ ಬೆಂಗಳೂರು ಒಳ್ಳೆಯದ ಕೆಟ್ಟದ್ದು, ಎರಡೂ ಸುಳ್ಳೆ. ಹಾಗಾಗಿ ಬುದ್ಧಿಯುಕ್ತನಾಗಿ ಕರ್ಮವನ್ನು ಮಾಡು. ತಸ್ಮಾದ್ ಯೋಗಾಯ ಯುಜ್ಯಸ್ವ, ನೀನು ನನ್ನ ಮಾತು ಕೇಳಿ ಯೋಗದಿಂದ ಈ ಒಂದು ಕರ್ಮವನ್ನು ಮಾಡು. ನೀನು ಯೋಗಕ್ಕಾಗಿ ಸಿದ್ಧತೆ ಮಾಡ್ಕೋ, ಯೋಗಿಯಾಗು ಅರ್ಜುನ, ನೀನೊಬ್ಬ ಯೋಗಿಯಾಗಿ ಕರ್ಮವನ್ನು ಮಾಡು. ಯೋಗ ಕರ್ಮಸು ಕೌಶಲಂ. ನಿಜವಾಗ್ಲೂ ಯೋಗ ಅಂದರೆ ಯಾವುದು? ಕರ್ಮದಲ್ಲಿರ್ತಕ್ಕಂಥ ಕುಶಲತೆ. ಹೇಗೆ ಒಂದು ಕೆಲಸವನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಇದೆಲ್ಲವನ್ನು ತಿಳಿದು ಕೆಲಸ ಮಾಡೋದು. ಆದರೆ ಫಲದ ಕಡೆ ಆಸಕ್ತಿ ಬೇಡ. ಇದು ಎಲ್ಲ ಕಂಪನಿಗಳಲ್ಲೂ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಇವತ್ತು ಅಡಾಪ್ಟ್ ಮಾಡ್ಕೊಂಡಿರೋದು ಮೆಥಡಾಲಜಿ ಏನು? ಕಾನ್ಸಂಟ್ರೇಟ್ ಆನ್ ಪ್ರಾಸೆಸ್, ನೆವರ್ ಆನ್ ರಿಸಲ್ಟ್ಸ್ ಅಂತ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂದರೆ, ಎಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀನಿ, ಯಾವುದರಲ್ಲಿ ಕ್ವಾಲಿಟಿ ಗುಣಮಟ್ಟ ಕೆಳಗೆ ಬಂತು, ಅದನ್ನು ವಿಚಾರಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ರೂಟ್ ಕಾಸ್ ಅನಾಲಿಸಿಸ್, 5 ವೈ ಅನಾಲಿಸಿಸ್, ಇದನ್ನು ಮಾಡಿ ಮುಂದೆ ನಾನು ಅದೇ ರೀತಿ ತಪ್ಪನ್ನು ಮಾಡದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ಈಗಾಗಲೇ ಯಾವುದು ಒಳ್ಳೇದು ಮಾಡ್ತಾ ಇದ್ದೀನೋ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಎಲ್ಲ ಕಂಪನಿಗಳು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಇವತ್ತು. ಆದರೆ ನೀನು ಯಾರೋ ಒಬ್ಬ ತಪ್ಪು ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು ಅದನ್ನೇ ಹೇಳ್ತಾ ಇದ್ದರೆ ಕಂಪನಿ ಮುಂದಕ್ಕೆ ಹೋಗೋದೇ ಇಲ್ಲ ಅಲ್ವಾ? ಅದರಿಂದ ಶ್ರೀಕೃಷ್ಣನ ಉಪದೇಶ ಇವತ್ತು ನಾವೆಲ್ಲ ಅನುಸರಿಸ್ತಾ ಇದ್ದೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ಹೆಚ್ಚು ಹೆಚ್ಚು ತರಬೇಕಷ್ಟೆ. ಫಲದ ಕಡೆ ಆಸಕ್ತಿ ಬಿಡಬೇಕು, ಫಲವನ್ನೇ ಮತ್ತೆ ಮತ್ತೆ ಮೆಣಕು ಹಾಕೋದು ಬಿಡಬೇಕು. ಕರ್ಮದ ಕಡೆಗೆ ಕುಶಲತೆಯನ್ನು ಬೆಳೆಸ್ಕೋಬೇಕು. ಆ ಕರ್ಮವನ್ನು ತಪ್ಪಾಗಿದ್ದರೆ ಹೇಗೆ ಸರಿ ಮಾಡೋದು? ಈಗ ಅಡುಗೆ ಮಾಡ್ತಾ ಇರ್ತಾರೆ, ಉಪ್ಪು ಜಾಸ್ತಿ ಆಯಿತು, ಮುಂದಿನ ದಿನ ಪ್ರಮಾಣ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು ಸರಿ ಅದು ಈಕ್ವಿಲಿಬ್ರಿಯಂ ಅಥವಾ ಸ್ಟೆಬಿಲಿಟಿ ಬಂದ ಮೇಲೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಆಯಿತು, ಮುಂದಿನದನ್ನು ಮುಂದುವರಿಸೋಣ.